ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ಸುಮ್ಮನೆ ಇರಿಯತ್ಕೆಮ್ಮ. ನಿಮಗೆ ಈ ಕೆಲವು ಸೂಕ್ಷ್ಮಗಳು ಅರ್ಥವಾಗೋದಿಲ್ಲ. ಯಾರಾದರೂ ಸ್ವಲ್ಪ ಕಣ್ಣೀರು ಹಾಕ್ಬಿಟ್ರೆ ಸಾಕು, ನಿಮ್ಮ ಮನಸ್ಸು ಕರ್ಗ ಹೋಗುತ್ತೆ. ಆದರೆ ಬೇರೆಯವರು ಅದೇ ರೀತಿ ಯೋಚನೆ ಮಾಡಬೇಕಲ್ಲ ಅತ್ಗೆಮ್ಮ. ಸ್ವಾಮಿ, ನಾವು ಭಕ್ತಿ ಮೇಲೆ ಅನುಮಾನ ಪಟ್ಟಿಲ್ ಬಂದಿಲ್ಲ. ಈ ವಿಷಯದಲ್ಲಿ ಮೃತ್ಯುಂಜಯಂದು ತಪ್ಪಿದೆ ಅಂತ ಗೊತ್ತಾಗಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಹಾ ಸರಿನೇ. ಅಲ್ಲ, ನಿಮ್ಮ ಕಣ್ಣು ಮುಂದೆ ಬೆಳೆದ ಹುಡುಗಿ ಅಲ್ವಾ, ಹೀಗನ್ಸೋದು ಸಹಜನೇ. ಆದ್ರೆ ನನ್ನ ಗೊಂದಲ ಇಷ್ಟೇ, ಬನಶಂಕರಮ್ಮ ಭಕ್ತಿನ ನಮ್ಮನೆ ಸೊಸೆಯಾಗಿ ಮಾಡ್ಕೊಳಕ್ ಹೇಳಿದ್ದ ದಿನಾನೇ ಹೀಗೆ ಏಕಾಏಕಿ ಕಾಣೆ ಆಗ್ತಾಳೆ ಅಂದ್ರೆ ಏನ್ರಪ್ಪ? ಅಂದ್ರೆ ಭಕ್ತಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಮುತ್ತು ಜೊತೆ ಅವಳು ಹೋಗಿದ್ದಾಳೆ ಅಂತ ಹೇಳ್ತಿದ್ದೀರಾ? ಹೇಳೋದೇನೋ ಹಾಗೆ ಅನಿಸ್ತಾ ಇದೆ. ಏನಮ್ಮ ಭಕ್ತಿ, ನಿನಗೆ ಈ ಮೃತ್ಯುಂಜಯನ ಮೇಲೆ ಪ್ರೀತಿ, ಪ್ರೇಮ, ಪ್ರಣಯ ಎಷ್ಟು ದಿವಸದಿಂದ? ನಿಲ್ಸಿ! ಇನ್ನೊಂದು ಮಾತು ನನ್ನ ತಂಗಿ ಬಗ್ಗೆ ಆಡಿದ್ರೆ ನನ್ನ ತಂಗಿ ದಾಟೋದು ಕೆಂಡನಲ್ಲ, ತುಂಡಾಗಿರೋ ನಿನ್ ರುಂಡನ. ಹುಷಾರ್. ಶ್ರೀಕಾಂತ, ಏನೋ ಮಾತಾಡ್ತಿದೀಯಾ? ಸುಮ್ನಿರೋದಕ್ಕೇನೆ ಮಾತಾಡಬಾರ್ದು. ನಾಲ್ಗೆ ಎಲ್ಲ ಮಾತಾಡ್ತಾ ಇರೋದು ಇವಾಗ. ನಮ್ಮ ಭಕ್ತಿ ಏನು ಅನ್ನೋದನ್ನ